Good morning, students. Today's class is about lathe chuck. Lathe machine has many parts such as head, tailstock, compound slide, cross slide, lead screw, chuck. Today we will go through about chuck. What is chuck? What are the uses of chuck? What are the advantages of chuck? What are the materials used for making chuck? All these will be covered in today's class. Now, what is chuck? Chuck is a holding device, means to clamp the jaw. There are two types of chuck. One is four-jaw chuck, also known as independent chuck. Another one is three-jaw chuck, also called as centric chuck, self-centric chuck. ಅರ್ಥ ಆಯ್ತಲ್ಲ. ನಾವು ಹೇಳುವಂಥದ್ದು ಚಕ್ ಅಂತ ಹೇಳಿದರೆ ಏನು, ನಾವು ಹೋಲ್ಡ್ ಮಾಡೋದು, ಜಾಬನ್ನು ಹೋಲ್ಡ್ ಮಾಡೋದು ಅಥವಾ ಕ್ಲ್ಯಾಮ್ ಮಾಡಲಿಕ್ಕೆ ಯೂಸ್ ಮಾಡೋದಕ್ಕೆ ನಾವು ಚಕ್ ಅಂತ ಹೇಳ್ತೇವೆ. ಇದರಲ್ಲಿ ಏನಿರ್ತದೆ, ಎರಡು ಟೈಪ್ಸ್ ಆಫ್ ಚಕ್ಸ್ ಇರ್ತದೆ. ಒಂದು ಫೋರ್ ಜಾ ಚಕ್ ಅಥವಾ ಅದನ್ನು ಇಂಡಿಪೆಂಡೆಂಟ್ ಚಕ್ ಅಂತೇಳಿ ನಾವು ಕರಿತೇವೆ. ಇನ್ನೊಂದು ತ್ರೀ ಜಾ ಚಕ್ ಅಂತ ಹೇಳುವಂಥದ್ದು, ಅಥವಾ ಅದನ್ನು ನಾವು ಸೆಲ್ಫ್ ಸೆಂಟ್ರಿಕ್ ಚಕ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ ಎಲ್ಲರಿಗೆ ಸಹ. ಫೋರ್ ಜಾ ಅಥವಾ ಇಂಡಿಪೆಂಡೆಂಟ್ ಚಕ್, ತ್ರೀ ಜಾ ಚಕ್ ಅಥವಾ ಸೆಲ್ಫ್ ಸೆಂಟ್ರಿಕ್ ಚಕ್ ಅಂತ ಹೇಳ್ತೇವೆ. ಈಗ ಫೋರ್ ಜಾ ಚಕ್ ಈಸ್ independent chuck because each jaw can be moved independently. ಫೋರ್ ಜಾ ಅಂತ ಹೇಳಿದ್ರೆ ಇಂಡಿಪೆಂಡೆಂಟ್ ಜಾ ಚಕ್ ಅದು. ಬಿಕಾಸ್ ಯಾಕೋಸ್ಕರ ಅದರ ಈಚ್ ಜಾ ಅದನ್ನು ನಾವು ಇಂಡಿಪೆಂಡೆಂಟ್ ಆಗಿ ನಾವು ಮೂವ್ ಮಾಡ್ಬೋದು. ಬಟ್ ಇನ್ ತ್ರೀ ಜಾ ಚಕ್ ನಾಟ್ ಲೈಕ್ ದಟ್ ವೇ. ಯು ಕ್ಯಾನಾಟ್ ಮೂವ್ ಈಚ್ ಜಾ ಇಂಡಿಪೆಂಡೆಂಟ್ಲಿ. ದೇರ್ ಫೋರ್ ಇಟ್ ಈಸ್ ನೋನ್ ಆಸ್ ಸೆಲ್ಫ್ ಸೆಂಟ್ರಿಕ್ ಚಕ್. ಅಂದರೆ ಏನಾಗ್ತದೆ, ಈ ಒಂದು ಜಾವನ್ನು ಚಕ್ಕೆಯಲ್ಲಿ ನೀವು ಮೂವ್ ಮಾಡುವಾಗ ಮೂರು ಜಾಸ ಅಟ್ ಎ ಟೈಮಲ್ಲಿ ಕ್ಲೋಸ್ ಓಪನ್ ಆಗ್ತದೆ. ಹಾಗಾಗಿ ಏನಾಗ್ತದೆ, ಅದನ್ನು ನಾವು ಸೆಲ್ಫ್ ಸೆಂಟ್ರಿಕ್ ಚಕ್ ಅಂತ ಹೇಳ್ತೇವೆ. ಹಾಗಾಗಿ ಟುಡೇ ವಿಲ್ ಬಿ ಫೋಕಸಿಂಗ್ ಆನ್ ಓನ್ಲಿ ಫೋರ್ ಜಾ ಚಕ್. ಓಕೆ, ಇನ್ ಫೋರ್ ಜಾ ಚಕ್ ವರ್ಕ್ ಕ್ಯಾನ್ ಬಿ ಟ್ರೂಡ್ ವಿದಿನ್ 0.001 ಇಂಚ್ ಅಥವಾ 0.02 mm ಅಕ್ಯುರೇಸಿಲಿ ನಾವು ಜಾಬನ್ನು ಟ್ರೂ ಮಾಡ್ಬೋದು. ಅದಲ್ಲ ಯಾವುದರಲ್ಲಿ, ಫೋರ್ ಜಾ ಚಕ್ಕಲ್ಲಿ ವಿದಿನ್ 0.001 ಇಂಚ್ ಅಥವಾ 0.02 mm ಅಕ್ಯುರೇಸಿಲಿ ನಾವು ಜಾಬನ್ನು ಟ್ರೂ ಮಾಡ್ಬೋದು. ಯಾವುದ್ರ ಮುಖಾಂತರ ಹೆಲ್ಪ್ ಆಫ್ ಸರ್ಫೇಸ್ ಗೇಜ್ ಇರ್ಬೋದು ಅಥವಾ ಡಯಲ್ ಟೆಸ್ಟ್ ಇಂಡಿಕೇಟರಲ್ಲಿ ನಾವು ಅದನ್ನು ಟ್ರೂ ಮಾಡಿಕೊಳ್ಬೋದು. ಅದಲ್ಲ, ದಿಸ್ ಟೈಪ್ ಚಕ್ ಈಸ್ ಮಚ್ ಮೋರ್ ಹೆವಿಲಿ ಕನ್ಸ್ಟ್ರಕ್ಟೆಡ್. ಏನು ಕನ್ಸ್ಟ್ರಕ್ಟ್ ಮಾಡಿರ್ತದೆ ಅದನ್ನು, ಹೆವಿಲಿ ಕನ್ಸ್ಟ್ರಕ್ಟೆಡ್ ದ್ಯಾನ್ ಸೆಲ್ಫ್ ಸೆಂಟ್ರಿಕ್ ಚಕ್. ತ್ರೀ ಜಾಗಿಗಿಂತ ಸ್ವಲ್ಪ ಹೆವಿಲಿ ಅದನ್ನು ಕನ್ಸ್ಟ್ರಕ್ಟೆಡ್ ಮಾಡಿಟ್ಟಿರ್ತಾರೆ. ಅರ್ಥ ಇಲ್ಲ. ಹಾಗಾಗಿ ಏನಾಗ್ತದೆ, ನಾವು ಹೆವಿ ಜಾಬನ್ನು ಹೋಲ್ಡ್ ಮಾಡಲಿಕ್ಕೆ ಈಸಿಯೆಸ್ಟ್ ಆಗಿರ್ತದೆ ಅದಕ್ಕೋಸ್ಕರ ಅದನ್ನು ಹೆವಿಲಿ ಕನ್ಸ್ಟ್ರಕ್ಟೆಡ್ ಮಾಡಿಟ್ಟಿರ್ತಾರೆ. ಅರ್ಥ ಇಲ್ಲ. ಸಿನ್ಸ್ ಈಚ್ ಜಾ ಕ್ಯಾನ್ ಬಿ ಮೂವ್ಡ್ ಇಂಡಿಪೆಂಡೆಂಟ್ಲಿ, ಮೋರ್ ಅಮೌಂಟ್ ಗ್ರಿಪ್ಪಿಂಗ್ ಪವರ್ ಕ್ಯಾನ್ ಬಿ ಅಟೈನ್ಡ್ ಯೂಸಿಂಗ್ ದಿಸ್ ಫೋರ್ ಜಾ ಚಕ್. ಏನು ಅರ್ಥ ಆಯ್ತು ಅಂತಂದರೆ, ಇಂಡಿಪೆಂಡೆಂಟ್ಲಿ ಈ ಮೂವ್ ಆಗೋದ್ರಿಂದ ನಮ್ಗೆ ಏನಾಗ್ತದೆ, ಮೋರ್ ಪವರ್ ಅಥವಾ ಮೋರ್ ಸ್ಟ್ರೆಂತ್ ಅಥವಾ ಫುಲ್ ಎನರ್ಜಿಯಿಂದ ನಾವು ಅದನ್ನು ಕ್ಲೈಮ್ ಮಾಡ್ಬೋದು. ಜಾಬನ್ನು, ಯಾವ ಜಾಬನ್ನು ಇರ್ಬೋದು, ಫುಲ್ ಟೈಟ್ ಫಾರ್ಮ್ಲಿ ಗ್ರಿಪ್ ಆಗಿ ನಾವು ಇಟ್ಕೊಳ್ಳಿಕ್ಕೆ ಈಸಿಯಾಗಿರ್ತದೆ. ಯಾಕೆಂದರೆ ಇಂಡಿವಿಜುವಲ್ ಆಗಿ ನಾವು ಜಾವನ್ನು ಮೂವ್ ಮಾಡೋದ್ರಿಂದ ನಮಗೆ ಗ್ರಿಪ್ಪಿಂಗ್ ಪವರ್ ಮೂರು ಇರ್ತದೆ. ಅದೇ ನಿಮ್ಮ ಸೆಲ್ಫ್ ಸೆಂಟ್ರಿಕಲ್ಲಿ ಇದ್ದರೆ ಏನಿರ್ತದೆ, ಅದರಲ್ಲಿ ಮೂರು ಜಾಸ ಅಟ್ ಎ ಟೈಮಲ್ಲಿ ಮೂವ್ ಆಗೋದ್ರಿಂದ ಅಷ್ಟು ನಿಮಗೆ ಗ್ರಿಪ್ಪಿಂಗ್ ಆಗಲಿ ಅಷ್ಟು ಲೋಡ್ ಕೊಡಲಿಕ್ಕೆ ಆಗಲಿ. ಯಾಕೆ, ಮೂರು ಜಾಸ ಒಟ್ಟಿಗೆ ಅದು ಟೈಟ್ ಆಗುವಂಥದ್ದು ಅಥವಾ ಲೂಸ್ ಆಗುವಂಥದ್ದು. ಅದಕ್ಕೋಸ್ಕರ ಹೇಳುವಂಥದ್ದು ಅದನ್ನು ಸೆಲ್ಫ್ ಸೆಂಟ್ರಿಕ್ ಜಾಬ್ ಅಂತೇಳಿ. ಅರ್ಥ ಅಲ್ಲ. ಸಿನ್ಸ್ ಈ ಜಾ ಇಸ್ ಮೂವ್ಡ್ ಇಂಡಿಪೆಂಡೆಂಟ್ಲಿ. ಅರ್ಥ ಅಲ್ಲ. ಹಾಗಾಗಿ ಈಗ ನಾವು ಫೋರ್ ಜಾ ಚಿಕ್ಸ್ ರಿವರ್ಸಿಬಲ್ ಫಾರ್ ಹೋಲ್ಡಿಂಗ್ ಲಾರ್ಜ್ ಡಯಾಮೀಟರ್ ಜಾಬ್. ಯಾಕೆಂತೇಳಿದ್ರೆ ಅದು ರಿವರ್ಸಿಬಲ್ ಜಾಬ್ ಆಗಿ ಸಹ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಯಾಕೋಸ್ಕರ ನಮ್ಮದು ಏನಾದರೂ ಜಾಬ್ ನಮಗೆ ನಾವು ಸರಳಾಗಿ ನಾವು ಹೀಗೆ ಜಾ ಟೈಟ್ ಮಾಡುವ ಏನಾಗ್ತದೆ, ಅದರದ್ದು ಸರ್ಟನ್ ಡಿಸ್ಟೆನ್ಸ್ ಇರ್ತದೆ ಮೂವ್ ಆಗೋಂಥದ್ದು. ಅದಕ್ಕಿಂತ ಜಾಸ್ತಿ ಓಪನ್ ಮಾಡಲಿಕ್ಕೆ ಆಗೋಲ್ಲ. ಆದರೆ ಜಾಬ್ದು ಡಯಾಮೀಟರ್ ಸ್ವಲ್ಪ ಜಾಸ್ತಿ ಇದ್ದರೆ, ಸ್ವಲ್ಪ ಡಯಾಮೀಟರ್ ಸ್ವಲ್ಪ ದೊಡ್ಡದುಂಟು, ಆ ಟೈಮಲ್ಲಿ ಏನು ಮಾಡಬೇಕಾಗ್ತದೆ, ನಾವು ಜಾವನ್ನು ರಿವರ್ಸಬಲ್ ಆಗಿ ಸಹ ನಾವು ಇದರಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ರಿವರ್ಸಬಲ್ ಹಿಡಿದ್ರೆ ಏನಾಗ್ತದೆ, ಜಾ ಇನ್ನೂ ಸಹ ಸ್ವಲ್ಪ ಓಪನ್ ಜಾಸ್ತಿ ಆಗ್ತದೆ. ಜಾಸ್ತಿ ಆಗೋದ್ರಿಂದ ಸಾಧಾರಣ ಡಯಾಮೀಟರ್ ಜಾಬ್ಗಿಂತ ಸಹ ಇನ್ನೂ ಸ್ವಲ್ಪ ಜಾಸ್ತಿ ಡಯಾಮೀಟರ್ ಜಾಬನ್ನು ಇದರಲ್ಲಿ ಕ್ಲೈಮ್ ಮಾಡಲು ಬಹುದೆಂಬುದನ್ನು ನಮಗೆ ತೋರಿಸ್ಕೊಡುವಂಥದ್ದು. ಅದೇ ಟು ಸೆಟ್ ದ ಜಾಬ್ ಫಾರ್ ಸೆಕೆಂಡ್ ಟೈಮ್ ಆಲ್ಸೋ.
ಇಟ್ ಕ್ಯಾನ್ ಬಿ ಟ್ರೂಡ್ ವಿತ್ ದ ಹೆಲ್ಪ್ ಆಫ್ ಡೈಎಲೆಕ್ಟ್ರಿಕ್ ಇಂದ ನಾವು ಸೆಕೆಂಡ್ ಟೈಮ್ ಅಂದರೆ ಏನು ಅರ್ಥ ಆಗ್ತದೆ, ಒಮ್ಮೆ ನೀವು ಜಾಬನ್ನು ಓಪನ್ ಮಾಡಿದ ನಂತರ ಸೆಕೆಂಡ್ ಟೈಮ್ ಪುನಃ ನೀವು ಅದನ್ನು ಹೋಲ್ಡ್ ಮಾಡಿದರೆ ಏನಾಗ್ತದೆ, ನೀವು ಪುನಃ ಅದನ್ನು ಪ್ರೂವ್ ಮಾಡ್ಬೋದು. ಏನು ನಮ್ಗೆ ಅಡ್ವಾಂಟೇಜ್ ಏನಿರ್ತದೆ, ಅದು ಪ್ರತಿ ಒಂದು ಇಂಡಿವಿಜುವಲ್ ಜಾಬ್ ಮೂವ್ ಆಗೋದ್ರಿಂದ ಪ್ರತಿ ಜಾಬ್ ನಮಗೆ ಬೇಕಾದಾಗ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಪ್ರೂವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಏನಾದರೂ ಪ್ಯಾಕಿಂಗ್ ಪೀಸ್ ಕೊಟ್ಟು ಮಾಡ್ಬೋದು, ಅಥವಾ ಸೆಂಟರ್ ಔಟ್ ಮಾಡಿದ್ದಕ್ಕೆ ನಮಗೆ ಬೇಕಾದ ಸೆಂಟರ್ ಸೆಟ್ಟಿಗೆ ನಾವು ಮಾಡಿಕೊಂಡು ಅದನ್ನು ಜಾಬನ್ನು ಪ್ರೂವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಅದನ್ನು ಇಲ್ಲಿ ಕೊಟ್ಟಿರುವಂಥದ್ದು ಅರ್ಥ ಆಯ್ತಲ್ಲ. ಇದು ಅದರ ಅಡ್ವಾಂಟೇಜಸ್ ಸಹ ಆಗಿರುವಂಥದ್ದು. ಒಂದು ರಿವರ್ಸೇಬಲ್ ಆಗಿ ನಾವು ಜಾಬನ್ನು ಕ್ಲೈಮ್ ಮಾಡ್ಬೋದು, ಅಥವಾ ಸೆಂಟರ್ ಔಟ್ ಮಾಡಿ ನಮಗೆ ಥ್ರೂ ಮಾಡಲಿಕ್ಕೋಸ್ಕರ ಈಸಿಯಾಗಿರುವಂಥದ್ದು. ಇದೆಲ್ಲ ಅದರ ಅಡ್ವಾಂಟೇಜಲ್ಲಿ ಬರುವಂಥದ್ದು ಅರ್ಥ ಇಲ್ಲ. ಈಗ ನಾವು ದರ್ ಆರ್ 4 parts ಇನ್ ಜಾಬ್. 4 ಜಾಬ್ ಚಕ್ಕಲ್ಲಿ 4 parts ಇರ್ತದೆ ಅರ್ಥ ಇಲ್ಲ. ಯಾವುದೆಲ್ಲ 4 parts ಇರ್ತದೆ? ಒನ್ ಈಸ್ ಬ್ಯಾಕ್ ಪ್ಲೇಟ್, another one is body, third one is jaws, fourth one is screw shaft, and one more is there, finger pins ಅಂತೇಳಿ, ಫಿಂಗರ್ ಪಿನ್ ಅಂತೇಳಿ ಅರ್ಥ ಆಯ್ತಾ. ಇದು 5 parts ನಮ್ಮ ಚಕ್ಕಲ್ಲಿ ನಮ್ಮ ಚಕ್ಕಲ್ಲಿ ಇರುವಂಥದ್ದು ಅರ್ಥ ಆಯ್ತಲ್ಲ. ಈಗ ಬ್ಯಾಕ್ ಪ್ಲೇಟ್ ಅಂತ ಹೇಳಿದ್ರೆ ಏನು, ಯಾವಾಗ ಬ್ಯಾಕ್ ಪ್ಲೇಟ್ ಅಂತ ಗೊತ್ತಾಗ್ತದೆ, ಒಮ್ಮೆ ನೀವು ಅದನ್ನು ಡಿಸ್ಮೆಂಟ್ಲಿಂಗ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಬ್ಯಾಕ್ ಪ್ಲೇಟ್ ಅಂತ ಹೇಳಿದ್ರೆ ಏನು. ಪ್ರತಿ ಪಾರ್ಟ್ಸ್, ಯಾಕಂದರೆ ಕೆಲವು ಇಂಟರ್ನಲ್ ಪಾರ್ಟ್ಸ್ ಇರ್ತದೆ ಅದರಲ್ಲಿ, ಅದು ನಿಮಗೆ ಹೊರಗಿಂದ ನಮಗೆ ಕಾಣೋದಿಲ್ಲ. ಹಾಗಾಗಿ ಪ್ರತಿ ಪಾರ್ಟ್ಸನ್ನು ನಾವು ಡಿಸ್ಮೆಂಟ್ ಮಾಡುವಾಗ ನಮಗೆ ಪ್ರತಿ ಪಾರ್ಟ್ಸ್ ಗೊತ್ತಾಗ್ತದೆ. ಈಗ ಬ್ಯಾಕ್ ಪ್ಲೇಟ್ ಅಂತ ಹೇಳಿದರೆ ಏನು, ಬ್ಯಾಕ್ ಪ್ಲೇಟ್ ಅಂತ ಹೆಸರಲ್ಲಿ ಗೊತ್ತಾಗ್ತದೆ. ಚಕ್ಕದು ಬ್ಯಾಕಲ್ಲಿ ಇರುವಂಥ ಪಾರ್ಟ್ಸ್ಗೆ ನಾವು ಬ್ಯಾಕ್ ಪ್ಲೇಟ್ ಅಂತ ಹೇಳುವಂಥದ್ದು ಅರ್ಥ ಆಯ್ತಲ್ಲ. ಅದರ ಯೂಸಸ್ ಏನು? ವಾಟ್ ಈಸ್ ಬ್ಯಾಕ್ ಪ್ಲೇಟ್? ಬ್ಯಾಕ್ ಪ್ಲೇಟ್ ಈಸ್ ಎ fasten to the back of the body by means of Allen screw ಅಂತ ಹೇಳ್ತಾರೆ. ಏನು ಬ್ಯಾಕ್ ಪ್ಲೇಟ್ ಅಂತ ಹೇಳಿದ್ರೆ, ಪಾಸನ್ ಅಂತ ಹೇಳಿದ್ರೆ ಏನು? ನಿಮಗೆ ಮೊದಲು ಸಹ ನಾವು ಕೆಲವು ಕ್ಲಾಸ್ ಮಾಡೋಕೆ ಹೇಳಿದ್ರೆ, ಪಾಸನ್ ಅಂತ ಹೇಳಿದ್ರೆ ಬೇರೆ ಬೇರೆ ಟೈಪ್ಸ್ ಆಫ್ ಪಾಸನ್ಸ್ ಬರ್ತದೆ ಅಲ್ವಾ. ಅದು ಸ್ಕ್ರೂ ಬೋಲ್ಟ್ಸ್ ಇರ್ಬೋದು, ನಟ್ಸ್ ಇರ್ಬೋದು, ರಿವಿಟ್ಸ್ ಟೈಪ್ ಇರ್ಬೋದು, ವೆಲ್ಡಿಂಗ್ ಇರ್ಬೋದು, ಇದೆಲ್ಲ ಪಾಸನ್ ಅಂತೇಳಿ ವರ್ಡಿಗೆ ಯೂಸ್ ಆಗುವಂಥದ್ದು. ಆದರೆ ಇಲ್ಲಿ ನಮ್ಮ ಲೇತ್ ಚಕ್ಕಿಗೆ ಪಾಸನ್ ಅಂತ ಹೇಳಿದರೆ ಆ ಬಾಡಿಗೆ ಕನೆಕ್ಟ್ ಆಗಿ ಬ್ಯಾಕ್ ಪೋರ್ಷನ್, ಬಾಡಿದು ಬ್ಯಾಕ್ ಪೋರ್ಷನಲ್ಲಿ ಫಿಟ್ ಆಗಿರುವಂಥದ್ದಕ್ಕೆ ನಾವು ಬ್ಯಾಕ್ ಪ್ಲೇಟ್ ಅಂತ ಹೇಳುವಂಥದ್ದು. ಇಟ್ ಈಸ್ ಮೇಡ್ ಔಟ್ ಆಫ್ ಕಾಸ್ಟ್ ಐರನ್ ಆಗಿರ್ಬೋದು ಅಥವಾ ಸ್ಟೀಲ್ ಆಗಿರ್ಬೋದು, ಅಥವಾ ಯಾವ ಮೆಟೀರಿಯಲ್ನ ಅದನ್ನು ಮೇಡ್ ಔಟ್ ಮಾಡಿರ್ತದೆ, ಅದು ಕಾಸ್ಟ್ ಐರನ್ ಆಗಿರ್ಬೋದು ಅಥವಾ ಸ್ಟೀಲಲ್ಲಿ ಸಹ ಆಗಿರ್ಬೋದು ಅರ್ಥ ಅಲ್ಲ. ಇಟ್ ಬೋರ್ ಇಸ್ ಟೇಪರ್ ಟು ಸೂವ್ ದ ಟೇಪರ್ ಆಫ್ ದ ಸ್ಪಿಂಡಲ್ ನೋಸ್ ಆಫ್ ದ ಲೇತ್ ಮೆಷಿನ್. ಆ ಬ್ಲೇಡ್ ಪ್ಲೇಟ್ದು ಇಂಟರ್ನಲ್ ಬೋರ್ ಇರ್ತದೆ, ಅದು ಟೇಪರ್ ಆಗಿರ್ತದೆ. ಯಾಕೋಸ್ಕರ ಟೇಪರ್ ಆಗಿರ್ತದೆ? ನಿಮ್ಮ ಲೇತ್ ಮೆಷಿನ್ದು ಸ್ಪಿಂಡಲ್ ನೋಸ್ ಉಂಟು ಅರ್ಥಲ್ಲ, ಹೆಡ್ಡಲ್ಲಿ ಸ್ಪಿಂಡಲ್ ನೋಸ್ ಉಂಟು, ಅದು ಟೇಪರ್ ಆಗಿರ್ತದೆ. ಆ ಟೇಪರ್ ಸೂಟ್ ಆಗಬೇಕು ಯಾವುದಕ್ಕೆ? ಬ್ಯಾಕ್ ಪ್ಲೇಟಿಗೆ. ಅದಕ್ಕೋಸ್ಕರ ಇಂಟರ್ನಲ್ ಬೋರ್ ಅದನ್ನು ಟೇಪರ್ ಆಗಿ ಮಾಡಿಟ್ಟಿರ್ತಾರೆ. ಇಟ್ ಹ್ಯಾಸ್ ಕೀವೆ ಇರ್ತದೆ ಅಲ್ಲಿ, ಕೀವೆ ವಿಚ್ ಫಿಟ್ಸ್ ಇನ್ ಟು ದ ಕೀ ಪ್ರೊವೈಡೆಡ್ ಆನ್ ದ ಸ್ಪಿಂಡಲ್ ನೋಸ್. ಯಾಕಂದರೆ ಆ ಬ್ಯಾಕ್ ಪ್ಲೇಟಲ್ಲಿ ಬೋರ್ನ ಮಿಡಲಲ್ಲಿ ಕೀವೆ ಕೊಟ್ಟಿರ್ತಾರೆ. ಇದು ಏನಾಗಿರಬೇಕು? ನಿಮ್ಮ ಮೆಷಿನ್ದು ಸ್ಪಿಂಡಲ್ ನೋಸ್ಗೆ ಸೂಟ್ ಆಗಲಿಕ್ಕೋಸ್ಕರ ಅಲ್ಲಿ ಕೀವೆ ಕೊಟ್ಟಿರ್ತಾರೆ. ಪ್ರೊವೈಡೆಡ್ ಸ್ಪಿಂಡಲ್ ನೋಸ್, ಕೀವೆ ಪ್ರೊವೈಡೆಡ್ ಆಗಿದ್ದ ಸ್ಪಿಂಡಲ್ ನೋಸ್ನೊಳಗೆ ದೇರ್ ಈಸ್ ಸ್ಟೆಪ್ ಇನ್ ಫ್ರಂಟ್ ಆಫ್ ಆನ್ ವಿಚ್ ದ ಥ್ರೆಡ್ ಇಸ್ ಕಟ್, ಥ್ರೆಡ್ ಯಾಕೆಂತ ಹೇಳಿದ್ರೆ ಆ ಬ್ಯಾಕ್ ಪ್ಲೇಟ್ದು ಎಕ್ಸ್ಟರ್ನಲ್ ಔಟರ್ ಡಯಾಮೀಟ್ರಲ್ಲಿ ಫ್ರಂಟ್ ಪೋರ್ಷನಲ್ಲಿ ಎಕ್ಸ್ಟರ್ನಲ್ ಥ್ರೆಡ್ ಫಾರ್ಮ್ ಆಗಿರ್ತದೆ. ಯಾಕೋಸ್ಕರ ಫಾರ್ಮ್ ಆಗಿದೆ ಥ್ರೆಡ್? ಆ ಥ್ರೆಡ್ ಕಾಲರ್ ಈಸ್ ಮೌಂಟೆಡ್ ಆನ್ ದ ಸ್ಪಿಂಡಲ್. ಅದರಲ್ಲಿ ಎಚ್ ಮೆಷಿನಲ್ಲಿ ಅದಕ್ಕೊಂದು ಕಾಲರ್ ಬರ್ತದೆ, ಥ್ರೆಡ್ ಇಂಟರ್ನಲ್ ಥ್ರೆಡ್ ಇರುವಂಥ ಕಾಲರ್ ಬರ್ತದೆ. ಆ ಕಾಲರನ್ನು ನಿಮ್ಮ ಬ್ಯಾಕ್ ಪ್ಲೇಟ್ದು ಎಕ್ಸ್ಟರ್ನಲ್ ಥ್ರೆಡ್ಡಿಗೆ ಲಾಕ್ ಮಾಡಲಿಕ್ಕೆ ನಾವು ಸಿ ಸ್ಪಾನರ್ ಯೂಸ್ ಮಾಡಿ ಕ್ಲೈಮ್ ಮಾಡಿಕೊಳ್ತೇವೆ ಅರ್ಥ ಆಯ್ತಲ್ಲ. ಇದು ಕಂಪ್ಲೀಟ್ ನಮ್ಮ ಬ್ಯಾಕ್ ಪ್ಲೇಟ್ನ ಬಗ್ಗೆ ತಿಳ್ತದೆ. ಏನು ಅರ್ಥ ಆಯಿತು ಬ್ಯಾಕ್ ಪ್ಲೇಟ್ ಅಂತ ಹೇಳಿದ್ರೆ? ಫಾಸ್ಟನರ್ ಆಫ್ ದ ಬ್ಯಾಕ್ ಆಫ್ ದ ಬಾಡಿದು ಬ್ಯಾಕ್ ಪೋರ್ಷನ್ ಇರುವಂಥ ಬಾಡಿಗೆ ನಾವು ಬ್ಯಾಕ್ ಪ್ಲೇಟ್ ಹೇಳುವಂಥದ್ದು. ಯಾವ ಮೆಟೀರಿಯಲ್ನ ತಯಾರು ಮಾಡಿದ್ದೇವೆ? ಕಾಸ್ಟ್ ಐರನ್ ಅಥವಾ ಸ್ಟೀಲಲ್ಲಿ ತಯಾರು ಮಾಡಿಟ್ಟಿರ್ಬೋದು. ಅದರ ಇಂಟರ್ನಲ್ ಬೋರ್ ಟೇಪರ್ ಬೋರ್ ಆಗಿರ್ತದೆ, ಪ್ಲಸ್ ಕೀವೆ ಕೊಟ್ಟಿರ್ತಾರೆ. ಇದೆಲ್ಲ ನೀವು ನೋಡಿಕೊಳ್ಳುವಂಥದ್ದು ಮೇಯ್ನ್ ವಿಷಯ ಆದದ್ದು ಅರ್ಥ ಅಲ್ಲ, ಅದನ್ನೇ ಕೊಟ್ಟಿರುವಂಥದ್ದು. ಓಕೆ, ನಾವು ನೆಕ್ಸ್ಟ್ ವಾಟ್ ಈಸ್ ಬಾಡಿ ಬರ್ತದೆ. ಈಗ ಬ್ಲ್ಯಾಕ್ ಪ್ಲೇಟ್ ಬಾಡಿಗೆ ಕನೆಕ್ಟ್ ಆಗಿರುವಂಥದ್ದು ಅಲ್ಲವಾ. ಬಾಡಿ ಅಂತ ಹೇಳಿದ್ರೆ ಏನು? ಚಕ್ಕದ ಒಂದು ಪಾರ್ಟ್ಸ್ ಆಯಿತು, ನಿಮ್ಮದು ಬ್ಯಾಕ್ ಪ್ಲೇಟ್ನ ಬಗ್ಗೆ ಹೇಳಿದೆ ಅರ್ಥ ಅಲ್ಲ. ಆ ಬ್ಯಾಕ್ ಪ್ಲೇಟ್ ಸ್ಪಿಂಡಲ್ ನೋಸ್ಗೆ ಕ್ಲಾಂಪ್ ಆಗಿರುವಂಥದ್ದು ಟೇಪರಲ್ಲಿ. ಈಗ ಬ್ಯಾಕ್ ಪ್ಲೇಟನ್ನು ಬಾಡಿ ಹೇಗೆ ಕನೆಕ್ಟ್ ಆಗಿರ್ತದೆ? ಯಾಕೆ ಬ್ಯಾಕ್ ಪ್ಲೇಟ್ ಪಾಸನರ್ ಆಗಿರ್ತದೆ. ಹಾಗಾಗಿ ಈಗ ಬಾಡಿ ಅಂದರೆ ಏನು? ಬಾಡಿ ಅಂತ ಹೇಳಿದ್ರೆ ವಾಟ್ ಈಸ್ ಬಾಡಿ? ದ ಬಾಡಿ ಈಸ್ ಮೇಡ್ ಔಟ್ ಆಫ್ ಕಾಸ್ಟ್ ಐರನ್ ಆರ್ ಸ್ಟೀಲ್ ಆ್ಯಂಡ್ ದ ಫೇಸ್ ಈಸ್ ಫ್ಲೇಮ್ ಹಾರ್ಡನ್ ಅರ್ಥ ಅಲ್ಲ. ಬಾಡಿ ಕಾಸ್ಟ್ ಐರನ್ ಆಗಿರ್ತದೆ ಅಥವಾ ಸ್ಟೀಲ್ ಆಗಿರ್ಬೋದು, ಅದು ಡಿಪೆಂಡ್ಸ್ ಅರ್ಥ ಅಲ್ಲ. ಅದರ ಫೇಸ್, ಆ ಬಾಡಿದು ಫೇಸನ್ನು
ನಾವು ಫ್ಲೇಮ್ ಹಾರ್ಡ್ನಿಂಗ್ ಮಾಡಿ ಇಟ್ಟಿರ್ತಾರೆ. ಜಸ್ಟ್ ಫೇಸನ್ನು ಮಾತ್ರ ಹಾರ್ಡ್ನಿಂಗ್ ಮಾಡಿದ್ದಾರೆ, ಫ್ಲೇಮ್ ಹಾರ್ಡ್ನಿಂಗ್ ಮಾಡಿ. ಯಾಕೆ, ಏನಾದರೂ ನಾವು ಕ್ರ್ಯಾಂಪಿಂಗ್ ಮಾಡುವಾಗಲಿ ಅಥವಾ ಏನಾದರೂ ಹ್ಯಾಮರಿಂಗ್ ಮಾಡೋ ಟೈಮಲ್ಲಿ ಯಾವುದಾದ್ರೂ ಡೆಂಟ್ ಮಾರ್ಕ್ಸ್ ಬೀಳೋದಾಗೆ ಆ ಪೋರ್ಷನನ್ನು ಮಾತ್ರ ಫ್ಲೇಮ್ ಹಾರ್ಡ್ನಿಂಗ್ ಮಾಡಿ ಇಟ್ಟಿರ್ತಾರೆ. ಇಟ್ ಹ್ಯಾಸ್ 4 ಸ್ಲಾಟ್ಸ್ ಅಟ್ 90 ಡಿಗ್ರಿ ಈಚ್ ಟು ಫಿಕ್ಸ್ ದ ಜಾ. ಅರ್ಥಲ್ಲ, ಆ ಚಕ್ಕಲ್ಲಿ 4 90 ಡಿಗ್ರಿದು ಸ್ಲಾಟ್ಸ್ ಕೊಟ್ಟಿರ್ತಾರೆ. ಯಾಕೆ, ಈಚ್ ಫಿಕ್ಸ್ ದ ಜಾ. ಆ ಜಾಸ್ ಅದರಲ್ಲಿ ಸೂಟ್ ಆಗಲಿಕ್ಕೋಸ್ಕರ ಆ ಬಾಡಿಯಲ್ಲಿ 4 ಸ್ಲಾಟ್ಸ್ ಮಾಡಿಟ್ಟಿರ್ತಾರೆ. ಇಟ್ ಆಲ್ಸೋ ಹ್ಯಾಸ್ 4 ಸ್ಕ್ರೂ ಶಾಫ್ಟ್ ದಟ್ ಆರ್ ಫಿಕ್ಸ್ಡ್ ಆನ್ ದ ಬಾಡಿ ಬೈ ಮೀನ್ಸ್ ಆಫ್ ಫಿಂಗರ್ ಪಿನ್ಸ್. ಇಟ್ ಆಲ್ಸೋ ಹ್ಯಾಸ್ 4 ಸ್ಕ್ರೂ ಶಾಫ್ಟ್ಸ್. ಎಲ್ಲಿ ಆ 4 ಸ್ಲಾಟ್ಸ್ ನಾನು ನಿಮ್ಗೆ ಹೇಳಿದೆ, ಚಕ್ಕ ಬಾಡಿಯಲ್ಲಿ ಮಿಡ್ಲಲ್ಲಿ 90 ಡಿಗ್ರಿಯಲ್ಲಿ 4 ಸ್ಲಾಟ್ ಮಾಡಿರ್ತಾರೆ. ಅಲ್ಲಿ ಏನು ಕೂತ್ಕೊಳ್ತದೆ, ಜಾಸ್ ಕೂತ್ಕೊಳ್ಬೇಕು. ಆ ಜಾಸ್ ಕೂತ್ಕೊಳ್ಬೇಕಾದ್ರೆ ಅಲ್ಲಿ ನಿಮ್ಮದು ಸ್ಕ್ರೂ ಶಾಫ್ಟ್ ಬೇಕಾಗ್ತದೆ. ಅದನ್ನು ಇಲ್ಲಿ ಕೊಟ್ಟಿರ್ಬೋದು. ಇಟ್ ಹ್ಯಾಸ್ 4 ಸ್ಕ್ರೂ ಶಾಫ್ಟ್ ದಟ್ ಆರ್ ಫಿಕ್ಸ್ಡ್ ಆನ್ ದ ಬಾಡಿ ಬೈ ಮೀನ್ಸ್ ಆಫ್ ಫಿಂಗರ್ ಪಿನ್ಸ್. ಅರ್ಥಲ್ಲ, ಆ ಸ್ಕ್ರೂಸ್ ಫಿಂಗರ್ ಪಿನ್ಸಲ್ಲಿ ಕ್ಲ್ಯಾಂಪಿಂಗ್ ಆಗಿರ್ತದೆ. ಯಾಕೆ, ಸ್ಕ್ರೂಗೆ ಏನು ಸಪೋರ್ಟ್ ಇರೋದಿಲ್ಲ. ಅರ್ಥ ಇಲ್ಲ, ಸ್ಕ್ರೂ ಏನು ಸಪೋರ್ಟ್, ಸ್ಕ್ರೂ ಜಸ್ಟ್ ಇಟ್ಟಿರುವಂಥದ್ದು. ಅರ್ಥ ಆಯ್ತಲ್ಲ. ಆದರೆ ಏನಾಗ್ತದೆ, ಅದು ಫಾಲೋ ಆಗಬಾರ್ದು, ಕೆಳಗೆ ಬೀಳಬಾರ್ದು. ಅದಕ್ಕೋಸ್ಕರ ಏನಂದ್ರೆ ಆ ಫಿಂಗರ್ ಪಿನ್ಸನ್ನು ಕೊಟ್ಟಿರುವಂಥದ್ದು. ಫಿಂಗರ್ ಪಿನ್ಸಿಂದ ಅದು ಸೂಟಾಗಿ ಕ್ಲ್ಯಾಂಪಿಂಗ್ ಆಗೋದು. ದಿಸ್ ಸ್ಕ್ರೂಸ್ ಆರ್ ರೊಟೇಟೆಡ್ ಯೂಸಿಂಗ್ ದ ಚಕ್ಕೀಸ್. ಈ ಸ್ಕ್ರೂಸ್ ಏನಾಗ್ತದೆ, ಚಕ್ಕಿಯಿಂದ ನಾವು ರೊಟೇಟ್ ಮಾಡುವಾಗ ರೊಟೇಟ್ ಆಗೋದ್ರಿಂದ ನಿಮ್ಮ ಈ ಜಾಸ್ ಮೇಲೆ ಕೆಳಗೆ ಹೋಗುವಂಥದ್ದು ನಿಮ್ಮ ಬಾಡಿಲಿ. ದ ಬಾಡಿ ಈಸ್ ಹಾಲೋ ಇನ್ ದ ಕ್ರಾಸ್ ಸೆಕ್ಷನ್. ಇಟ್ ಹ್ಯಾಡ್ equispaced circular rings on the face which are marked by number. Body is hollow in the cross section. ಯಾಕೆ ಹಾಲೋ ಕೊಟ್ಟಿದ್ದಾರೆ, ಫುಲ್ ಇಂಟರ್ನಲಿ ಪೋರ್ಷನ್ ಹಾಲೋ ಕ್ರಾಸ್ ಸೆಕ್ಷನ್ ಕೊಟ್ಟಿರುವಂಥದ್ದು. ನೀವು ಬ್ಯಾಕ್ ಪ್ಲೇಟನ್ನು ಓಪನ್ ಮಾಡಿದರೆ ಫುಲ್ ಹಾಲೋ ಶೇಪಲ್ಲಿ ಬೋರ್ ಟೈಪಲ್ಲಿ ಇರ್ತದೆ, ಸ್ಟೆಪ್ ಇದ್ದಾಗೆ. ಅರ್ಥ ಎಲ್ಲ ಹಾಲೋ ಶೇಪ್ ಆಗಿರ್ತದೆ. ಇಂಟರ್ನಲ್ ಮಾತ್ರ ನಮ್ಗೆ ಏನಿರ್ತದೆ, ಒಂದು ಸೈಡಲ್ಲಿ ಟೇಪರ್ ಬೋರ್ ಇರುವಂಥದ್ದು, ಬ್ಯಾಕ್ ಸೈಡ್ ಪೋರ್ಷನಲ್ಲಿ ಫುಲ್ ಹಾಲೋ ಶೇಪಲ್ಲಿ ಇರುವಂಥದ್ದು. ಅದರಲ್ಲಿ ಏನಾಗ್ತದೆ, ಸರ್ಕ್ಯುಲರ್ ರಿಂಗ್ಸ್ ಆನ್ ದ ಫೇಸ್ ವಿಚ್ ಆರ್ ಮಾರ್ಕ್ ಬೈ ನಂಬರ್ಸ್ ಕೊಟ್ಟಿರ್ತಾರೆ. ನಂಬರ್ ಹಾಕಿರ್ತಾರೆ ಪ್ರತಿ ಜಾಸ್ನ ಮೇಲೆ. ಬಾಡಿದು ಮೇಲೆ ಟಾಪ್ ಸೈಡಲ್ಲಿ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತೇಳಿ ಮಾರ್ಕ್ ಮಾಡಿರ್ತದೆ. ಯಾಕೆ, ಆ ನಂಬರ್ ವೈಸ್ ನೀವು ಆ ಜಾಸನ್ನು ನಾವು ಜಾಸ್ ಮೇಲೆ ಸಹ ನಂಬರ್ ಪಂಚ್ ಮಾಡಿ ಇಟ್ಟಿದ್ದಾರೆ. ಅದರ ಪ್ರಕಾರವೇ ನೀವು ಆ ಜಾಸನ್ನು ಒಂದೊಂದನ್ನೇ ಇನ್ಸರ್ಟ್ ಮಾಡ್ತಾ ಹೋಗಬೇಕಾಗ್ತದೆ. ಈಗ ನೆಕ್ಸ್ಟ್ ಬರುವಂಥದ್ದು ಏನು, ಈಗ ಬಾಡಿ ಆಯಿತು, ಮತ್ತು ನಿಮ್ಮದು ಬ್ಯಾಕ್ ಪ್ಲೇಟ್ ಆಯಿತು. ಈಗ ಥರ್ಡ್ ಒನ್ ಜಾಸ್. ವಾಟ್ ಈಸ್ ಜಾಸ್? ಜಾಸ್ ಅಂತ ಹೇಳಿದ್ರೆ ಏನು? ವಾಟ್ ಈಸ್ ಜಾಸ್? ಜಾಸ್ ಆರ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್. ಅರ್ಥ ಆಯ್ತಲ್ಲ, ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್. ನೆನಪಿಟ್ಕೊಳ್ಳಿ, ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್. ಅಲ್ಲಿ ನಿಮ್ಮದು ಬಾಡಿ ಅಥವಾ ನಿಮ್ಮದು ಬ್ಯಾಕ್ ಪ್ಲೇಟ್ ಮೇಡ್ ಔಟ್ ಆಫ್ ಏನು ಕೊಟ್ಟಿದ್ದೆ ನಾನು, ಕಾಸ್ಟ್ ಐರನ್ ಅಥವಾ ಸ್ಟೀಲ್. ಮೇಯ್ನ್ಲಿ ಕಾಸ್ಟ್ ಐರನ್ ಮಾಡಿಟ್ಟಿರ್ತಾರೆ. ಅರ್ಥ ಆಯ್ತಲ್ಲ, ಅಥವಾ ಸ್ಟೀಲಲ್ಲಿ ಮಾಡಿಟ್ಟಿರುವಂಥದ್ದು. ಇಲ್ಲಿ ಜಾಸ್ ಹೈ ಕಾರ್ಬನ್ ಸ್ಟೀಲ್ ಆಗಿರ್ತದೆ. ಯಾಕೆ, ಅದು ಹೋಲ್ಡ್ ಮಾಡುವಂಥದ್ದು, ಜಾಬನ್ನು ಹಿಡ್ಕೊಳ್ಳುವಂಥ ಪಾರ್ಟ್. ಅದಕ್ಕೋಸ್ಕರ ಅದನ್ನು ಹೈ ಕಾರ್ಬನ್ ಸ್ಟೀಲ್ ಮಾಡಿಟ್ಟಿರ್ತಾರೆ. ಹಾರ್ಡನ್ಡ್ ಆಗಿರ್ತದೆ ಅದು. ಅರ್ಥ ಅಲ್ಲ, ಹಾರ್ಡನ್ಡ್ ಆಗಿ ಅದಕ್ಕೆ ಟೆಂಪರಿಂಗ್ ಆಗಿರ್ತದೆ, ಟೆಂಪರ್ಡ್. ಆ್ಯಂಡ್ ಇಟ್ಸ್ sides on the opening of the body. The jaws are made out of high carbon steel, hardened and tempered, and it slides ಅಂತ ಹೇಳಿದ್ರೆ ಅದು ಮೂವ್ ಆಗಬೇಕು. ಅರ್ಥ ಇಲ್ಲ, ಮೇಲೆ ಕೆಳಗೆ ಹೋಗುವಾಗ ಅದು ಮೇಲೆ ಕೆಳಗೆ ಹೋಗಬೇಕು. ಅದಕ್ಕೋಸ್ಕರ ಆನ್ ದ ಓಪನಿಂಗ್ ಆಫ್ ದ ಬಾಡಿ, ಬಾಡಿಯಲ್ಲಿ ಆ ರೀತಿಯಾಗಿ ಸ್ಲಾಟ್ ಕೊಟ್ಟಿದ್ದರಿಂದ ಏನಾಗ್ತದೆ, ಅದು ಮೇಲೆ ಕೆಳಗೆ ಮೂವ್ ಆಗುವಂಥದ್ದು. ಅದಕ್ಕೆ ನಾವು ಸ್ಲೈಡ್ ಆನ್ ದ ಓಪನಿಂಗ್ ಆಫ್ ದ ಬಾಡಿ ಅಂತ ಹೇಳ್ತೇವೆ. ಅರ್ಥ ಇಲ್ಲ. ನಾವು ದೀಸ್ ಜಾಸ್ ಆರ್ ರಿವರ್ಸಿಬಲ್ ಫಾರ್ ಹೋಲ್ಡಿಂಗ್ ಹಾಲೋ ಜಾ. ನಾವು ಆಗಲೇ ನಿಮಗೆ ಹೇಳಿದ್ದೀನಿ, ಜಾಸ್ ಆರ್ ರಿವರ್ಸೇಬಲ್ಸ್. ನಮಗೆ ಒಂದು ಅಡ್ವಾಂಟೇಜಸ್ ಇರೋದ್ರಿಂದ ಹಾಲೋ ಜಾಬನ್ನು ಕ್ಲೈಮ್ ಮಾಡಲಿಕ್ಕೆ ನಮಗೆ ಯೂಸ್ ಆಗ್ತದೆ ಅದು. ಯಾಕೆ, ಜಾಸ್ ಒಂದು ಫಾರ್ವರ್ಡ್ ಡೈರೆಕ್ಷನ್ ಸಹ ಇಟ್ಕೊಳ್ಬೋದು ಅಥವಾ ರಿವರ್ಸೇಬಲ್ಸ್ ನಾವು ಯೂಸ್ ಮಾಡ್ಬೋದು. ರಿವರ್ಸೇಬಲ್ ಅಂದರೆ 2 ಅಡ್ವಾಂಟೇಜಸ್ ಇರ್ತದೆ. ಒಂದು, ಬಿಗ್ ಡಯಾಮೀಟರ್, ಸೈಜಿಗಿಂತ ಸ್ವಲ್ಪ ಜಾಸ್ತಿ ಡಯಾಮೀಟರ್ ಇದ್ದರೆ ಆಗ ನಾವು ರಿವರ್ಸೇಬಲ್ ಜಾಬನ್ನು ಯೂಸ್ ಮಾಡ್ಬೋದು. ಅಥವಾ ರಿವರ್ಸೇಬಲ್ ಆಗಿ ನಾವು ಏನು ಹಾಲೋ ಜಾಬನ್ನು ಸಹ ಕ್ಲೈಮ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ದ ಬ್ಯಾಕ್ ಸೈಡ್ ಆಫ್ ದ ಜಾಸ್. ಈಗ ಜಾಸ್ ಫ್ರಂಟ್ ಪೋರ್ಷನ್ ಆಯಿತು. ಈಗ ಬ್ಯಾಕ್ ಸೈಡ್ ಹೇಗಿರ್ತದೆ ಜಾಸ್ ದ ಬ್ಯಾಕ್ ಸೈಡ್ ಆಫ್ ದ ಜಾಸ್ ಆರ್ ಸ್ಕ್ವೇರ್ ಥ್ರೆಡೆಡ್ ವಿಚ್ ಹೆಲ್ಪ್ಸ್ ಇನ್ ಫಿಕ್ಸಿಂಗ್ ದ ಜಾ ವಿತ್ ದ ಆಪರೇಟಿಂಗ್ ಸ್ಕ್ರೂಸ್. ಏನು, ದ ಬ್ಯಾಕ್ ಸೈಡ್ ಆಫ್ ದ ಜಾಸ್ ಆರ್ ಸ್ಕ್ವೇರ್ ಥ್ರೆಡೆಡ್. ಯಾಕೆ, ನಿಮ್ಮ ಸ್ಕ್ರೂಸಲ್ಲಿ ಸಹ ಸ್ಕ್ವೇರ್ ಥ್ರೆಡ್ ಇರ್ತದೆ. ಅರ್ಥ ಆಯ್ತಾ? ಹಾಗಾಗಿ ಆ ಸ್ಕ್ರೂ ನಿಮ್ಮ ಜಾಸ್ಗೆ ಎಂಗೇಜ್ ಆಗಬೇಕು. ಹಾಗಾದರೆ ಜಾಸಲ್ಲಿ ಸಹ ಸ್ಕ್ವೇರ್ ಥ್ರೆಡ್ ಇರಬೇಕಾಗ್ತದೆ. ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಆಫ್ ದ ಜಾಸ್ ಆರ್ ಸ್ಕ್ವೇರ್ ಥ್ರೆಡೆಡ್ ವಿಚ್ ಹೆಲ್ಪ್ಸ್. ಏನು ಹೆಲ್ಪ್ ಮಾಡ್ತದೆ, ಇನ್ ಫಿಕ್ಸಿಂಗ್ ದ ಜಾಸ್. ಈಗಾಗಲೇ ನಾನು ಹೇಳಿದ್ದೇನೆ, ಹೇಗೆ ಜಾಸ್ ಫಿಕ್ಸ್ ಆಗಬೇಕಾದ್ರೆ ಫಿಕ್ಸಿಂಗ್ ಜಾ ವಿತ್ ದ ಆಪರೇಟಿಂಗ್ ಸ್ಕ್ರೂಸ್.
ಏನು ಆಪರೇಟಿಂಗ್ ಸ್ಕ್ರೂಸು ಒಳಗಡೆ ಸ್ಕ್ರೂಸ್ ಇರ್ತದೆ, ಅದೇ ಸ್ಕ್ವೇರ್ ಥ್ರೆಡೆಡ್ ಸ್ಕ್ರೂಸ್ ಇರ್ತದೆ, ಅದು ಎಂಗೇಜ್ ಆಗೋದು, ಒಂದಕ್ಕೊಂದು ಎಂಗೇಜ್ ಆಗುವಾಗ ನೀವು ರೊಟೇಟ್ ಮಾಡುವಾಗ ಇದು ಮೂವ್ ಆಗಲಿಕ್ಕೆ ಈಸಿಯಾಗಿ ಇರುವಂಥದ್ದು. ಇದನ್ನೇ ನಾವು ಜಾಸ್ ಅಂತ ಹೇಳುವಂಥದ್ದು. ಏನು ಕಲ್ತೀರಿ ಈಗ ಇದರಲ್ಲಿ ಜಾಸಲ್ಲಿ? ಏನು ಜಾಸ್ ಅಂತ ಹೇಳಿದ್ರೆ ಆರ್ ಮೇಡ್ ಔಟ್, ಯಾವ ಮೆಟೀರಿಯಲ್ನ ಮೇಡ್ ಔಟ್ ಮಾಡಿದ್ದೇವೆ, ಅದರ ವರ್ಕಿಂಗ್ ಹೇಗೆ ಪ್ರೊಸೀಜರ್ ಇರ್ತದೆ, ಅದನ್ನೆಲ್ಲ ನಾನೀಗ ಹೇಳಿಕೊಟ್ಟೆ. ಅದರ ಅಡ್ವಾಂಟೇಜ್ ಇದನ್ನು ರಿವರ್ಸೇಬಲ್ ಆಗಿ ಸಹ ನಾವು ಜಾಬನ್ನು ಇಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಪಾರ್ಟ್ ಬರ್ತದೆ, ಅದು ಸ್ಕ್ರೂ ಶಾಫ್ಟ್ಸ್. ಏನು ಸ್ಕ್ರೂ ಶಾಫ್ಟ್ಸ್ ಅಂತ ಹೇಳಿದ್ರೆ ಅರ್ಥ ಅಲ್ಲ. ಈಗಾಗಲೇ ಬಾಡಿ ಆಯಿತು, ಬ್ಯಾಕ್ ಲೈಟ್ ಆಯಿತು, ಮತ್ತು ಜಾಸ್ ಆಯಿತು, ಈಗ ಕೊನೆಯದಿರುವಂಥದ್ದು ಸ್ಕ್ರೂ ಶಾಫ್ಟ್ ಅಲ್ವಾ. 4 ಐಟಮ್ಗಳಲ್ಲಿ ಇದು ಲಾಸ್ಟ್ ಐಟಮ್ ಸ್ಕ್ರೂ ಶಾಫ್ಟ್ಸ್ ಅಂತ ಟೈಪ್ಸ್ ಅಲ್ವಾ. ನಾವು ವಾಟ್ ಈಸ್ ಸ್ಕ್ರೂ ಶಾಫ್ಟ್ಸ್? ಸ್ಕ್ರೂ ಶಾಫ್ಟ್ಸ್ ಅಂತ ಹೇಳಿದರೆ ಏನು? ಎ ಸ್ಕ್ರೂ ಶಾಫ್ಟ್ ಈಸ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್, ಹಾರ್ಡನ್, ಟೆಂಪರ್ಡ್ ಆ್ಯಂಡ್ ಗ್ರೌಂಡ್ ಮಾಡಿಟ್ಟಿರ್ತಾರೆ ಅಲ್ವಾ. ಈಗ ಜಾಸ್ ಏನಾಗಿರ್ತದೆ? ಹಾರ್ಡನ್ ಆಗಿರ್ತದೆ, ಟೆಂಪರ್ಡ್ ಆಗಿರ್ತದೆ. ಅರ್ಥ ಆಗಲ್ಲ. ನಿಮ್ಮದು ಸ್ಕ್ರೂಸ್ ಹಾರ್ಡನ್ ಆಗಿರ್ತದೆ, ಟೆಂಪರ್ಡ್ ಆಗಿರ್ತದೆ, ಆಲ್ಸೋ ಗ್ರೌಂಡ್ ಆಗಿರ್ತದೆ, ಅಂದರೆ ಮಿಷಿನಿಂಗ್ ಗ್ರೈಂಡಿಂಗ್ ಆಗಿರ್ತದೆ. ಅದು ಅರ್ಥ ಆಗಲ್ಲ. ಯಾಕೆ? ಎಕ್ಸಾಕ್ಟ್ ಸೈಜಿಗೆ ಗ್ರೈಂಡಿಂಗ್ ಆಗಿರಬೇಕು, ಅದಕ್ಕೋಸ್ಕರ ಅದನ್ನು ಗ್ರೌಂಡ್ ಸಹ ಮಾಡಿ. ಹಾರ್ಡನ್ ಆ್ಯಂಡ್ ಟೆಂಪರ್ಡ್, ಆಲ್ಸೋ ಗ್ರೌಂಡೆಡ್, ಅದು ನೆನಪಿಟ್ಕೊಳ್ಳಿ. ಜಾಸ್ ಮಾತ್ರ ಇದರಲ್ಲಿ ಗ್ರೌಂಡ್ ಆಗಿರುವಂಥದ್ದು. ಓಕೆ. ನಾವು ದ ಟಾಪ್ ಆಫ್ ದ ಸ್ಕ್ರೂ ಶಾಫ್ಟ್, ಮೇಲೆ ಟಾಪ್ ಇರ್ತದೆ ಸ್ಕ್ರೂ ಶಾಫ್ಟ್ದು. ನೀವು ನೋಡಿದಿರಿ ಸ್ಕ್ರೂಸ್, ಅದು ಟಾಪ್ ಹೇಗಿರ್ತದೆ, ನಮಗೆ ಅಲ್ಲಿ ಕೀಸ್ ಯೂಸ್ ಮಾಡಬೇಕಾಗ್ತದೆ. ಹಾಗಾಗಿ ಏನು ಮಾಡ್ತದೆ, ದ ಟಾಪ್ ಆಫ್ ದ ಸ್ಕ್ರೂ ಶಾಫ್ಟ್ಸ್ ಈಸ್ ಪ್ರೊವೈಡೆಡ್ ವಿತ್ ಸ್ಕ್ವೇರ್ ಸ್ಲಾಟ್ಸ್ ಟು ಸೂಟ್ ಅಕಾಮಡೇಟ್ ದ ಚಕ್ಕಿ. ಅರ್ಥ ಅಲ್ಲ. ಅಕಾಮಡೇಟ್ ಮಾಡಲಿಕ್ಕೆ ಚಕ್ಕಿ ಅಲ್ಲಿ ಅಕಾಮಡೇಟ್ ಆಗಬೇಕು, ಚಕ್ಕಿಗೆ ಫಿಕ್ಸ್ ಆಗಬೇಕು. ಯಾಕೆ? ಮೂವ್ ಆಗಬೇಕಾದ್ರೆ ಚಕ್ಕಿ ಯೂಸ್ ಮಾಡಬೇಕಾಗ್ತದೆ. ಏನು ಸ್ಪಾನರ್ ಏನು ಯೂಸ್ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ದಾರೆ, ಟಾಪಲ್ಲಿ ಸ್ಕ್ವೇರ್ ಸ್ಲಾಟ್ ಕೊಟ್ಟಿದ್ದಾರೆ. ಅರ್ಥ ಅಲ್ಲ. ಆ ಕೀ ಕೂತ್ಕೊಳ್ಳಿಕ್ಕೋಸ್ಕರ ಅದನ್ನೇ ನಾವು ಅಕಾಮಡೇಟ್ ಚಕ್. ಆನ್ ದ ಬಾಡಿ ಪೋರ್ಷನ್ ಎ ಲೆಫ್ಟ್ ಹ್ಯಾಂಡ್ ಸ್ಕ್ವೇರ್ ಥ್ರೆಡ್ ಈಸ್ ಕಟ್. ಅರ್ಥ ಅಲ್ಲ. ಬಾಡಿ ಪೋರ್ಷನ್ಗೆ ಸ್ಕ್ರೂದು ಲೆಫ್ಟ್ ಹ್ಯಾಂಡ್ ಸ್ಕ್ವೇರ್ ಥ್ರೆಡ್ ಆಗಿರ್ತದೆ. ಥ್ರೆಡ್ಸ್ ಲೆಫ್ಟ್ ಹ್ಯಾಂಡ್ ಸ್ಕ್ವೇರ್ ಥ್ರೆಡ್ ಆಗಿರ್ತದೆ. ನಮ್ಮ ಯಾವುದಕ್ಕೆ? ಯಾಕೆಂದರೆ ಜಾಸಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಜಾಸ್ ಕೂತ್ಕೊಳ್ಬೇಕಾದ್ರೆ ಜಾಸ್ದು ಥ್ರೆಡ್ಸ್ ಮತ್ತು ಸ್ಕ್ರೂಸ್ ಥ್ರೆಡ್ಸ್ ಒಂದೇ ಪಿಚ್ದಾಗಿರಬೇಕು, ಸೇಮ್ ಥ್ರೆಡ್ಸ್ ಆಗಿರಬೇಕು, ಸೇಮ್ ಸೈಜ್ ಆಗಿರಬೇಕು. ಆಗ ಮಾತ್ರ ಅದು ಒಂದಕ್ಕೊಂದು ಫಿಕ್ಸ್ ಆಗಿರೋದು. ಅದಕ್ಕೋಸ್ಕರ ಅದರಲ್ಲಿ ಏನಾಗ್ತದೆ, ಲೆಫ್ಟ್ ಹ್ಯಾಂಡ್ ಸ್ಕ್ವೇರ್ ಥ್ರೆಡ್ ಟಾಪ್ ಸೈಡಲ್ಲಿ ಅದನ್ನು ಸ್ಕ್ವೇರ್ ಸ್ಲಾಟ್ ಕೊಟ್ಟಿರುವಂಥದ್ದು. ಅರ್ಥ ಅಲ್ಲ. ಫಾರ್ ಅಕಾಮಡೇಟ್ ದ ಕೀ ಅಂತೇಳಿ ಕೊಟ್ಟಿರುವಂಥದ್ದು. ಇನ್ ದ ಮಿಡಲ್ ಆಫ್ ದ ಸ್ಕ್ರೂ ಶಾಫ್ಟ್, ಅರ್ಥ ಅಲ್ಲ. ಸ್ಕ್ರೂದ್ ಮಿಡ್ಲ್ ಆಫ್ ದ ಸ್ಕ್ರೂ ಶಾಫ್ಟ್, ಆ ಲೆಂತಿ ಸ್ಕ್ರೂಸ್ ಇರ್ತದೆ. ಆ ಲೆಂತಿ ಸ್ಕ್ರೂದಲ್ಲಿ ಅದರ ಮಿಡ್ ಶಾಫ್ಟ್ ಎ ನ್ಯಾರೋ ಸ್ಟೆಪ್ ಈಸ್ ಮೇಡ್ ಆ್ಯಂಡ್ ಹೆಲ್ಡ್ ಬೈ ಮೀನ್ಸ್ ಆಫ್ ಫಿಂಗರ್ ಪಿನ್ಸ್. ಅರ್ಥ ಅಲ್ಲ. ನ್ಯಾರೋ ಸ್ಟೆಪ್ ಕೊಟ್ಟಿರ್ತಾರೆ. ಏನು ನ್ಯಾರೋ ಸ್ಟೆಪ್ ಅಂತ ಹೇಳಿದ್ರೆ ಅದು ರಿಸೆಸ್ ಅಂತ ಹೇಳ್ಬೋದು, ಅಥವಾ ಅದು ಗ್ರೂವ್ ಇರ್ಬೋದು, ಅದು ಅಂಡರ್ ಕಟ್ ಅಂತ ಹೇಳ್ಬೋದು ನಾವು. ಅರ್ಥ ಆಗಲ್ಲ. ಯಾಕಂದರೆ ಫುಲ್ಲಿ ಥ್ರೆಡ್ ಆಗಿರೋದಿಲ್ಲ. ಯಾಕೆ? ಮಿಡ್ಲಲ್ಲಿ ಆ ಸ್ಕ್ವೇರ್ ಸ್ಟೆಪ್ಸ್, ನ್ಯಾರೋ ಸ್ಟೆಪ್ಸ್ ಕೊಟ್ಟಿರುವಂಥದ್ದು. ಅರ್ಥ ಆಗಲ್ಲ. ಯಾಕೋಸ್ಕರ ಕೊಟ್ಟಿದ್ದಾರೆ? ದ ಫಿಂಗರ್ ಪಿನ್ ಅಲ್ಲಿ ಫಿಕ್ಸ್ ಆಗಬೇಕು. ಫಿಂಗರ್ ಪಿನ್ ಪರ್ಮಿಟ್ ದ ಸ್ಕ್ರೂ ಟು ರೊಟೇಟ್ ಬಟ್ ನಾಟ್ ಟು ಮೂವ್ ಔಟ್. ಯಾಕೆ? ಅಲ್ಲಿ ಒಂದು ಪಾರ್ಟ್ ಬರ್ತದೆ. ಯಾಕೆ? ಆ ಸ್ಕ್ರೂಸನ್ನು ಲೊಕೇಟ್ ಮಾಡಲಿಕ್ಕೆ, ಅಕೌಂಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅಲ್ಲಿ ಫಿಂಗರ್ ಪಿನ್ಸ್ ಅಂತೇಳಿ ಒಂದು ಸ್ಲಾಟೆಡ್ ಪಿನ್ನನ್ನು ಕೊಟ್ಟಿರುವಂಥದ್ದು. ಆ ಪಿನ್ ಏನು ಮಾಡ್ತದೆ, ಎಲ್ಲಿ ನಿಮ್ಮ ಮಿಡಲ್ ಆಫ್ ದ ಸ್ಕ್ರೂ ಅಲ್ಲಿ ಆ ಸ್ಲಾಟ್ ಬರ್ತದ ಅದಕ್ಕೆ ಫಿಕ್ಸ್ ಆಗಿರ್ತದೆ. ಅದಲ್ಲ, ಮಿಡ್ಲಿಗೆ ಆ ಪಿನ್ ಫಿಕ್ಸ್ ಆಗಿರ್ತದೆ. ಆ ಪಿನ್ನ ಇನ್ನೊಂದು ಪಾರ್ಟ್ ನಿಮ್ಮ ಚಕ್ಕದ ಬಾಡಿಯ ಒಳಗೆ ಎಂಟರ್ ಆಗಿರ್ತದೆ. ಹಾಗಾಗಿ ಏನಾಗ್ತದೆ, ನೀವು ರೊಟೇಟ್ ಮಾಡುವಾಗ, ಚಕ್ಕಿಂದ ಸ್ಕ್ರೂವನ್ನು ರೊಟೇಟ್ ಮಾಡುವಾಗ ಸ್ಕ್ರೂ ತಿರುಗ್ತಾ ಇರ್ತದೆ. ಆದರೆ ಸ್ಕ್ರೂ ಮೇಲೆ ಕೆಳಗೆ ಹೋಗೋದಿಲ್ಲ, ನಿಮ್ಮ ಜಾ ಮಾತ್ರ ಮೇಲೆ ಕೆಳಗೆ ಹೋಗುವಂಥದ್ದು. ಯಾಕೋಸ್ಕರ? ಆ ಪಿನ್ ಅದನ್ನೇನು ಮಾಡ್ತದೆ, ಹಿಡ್ಕೊಳ್ತದೆ, ಅದು ಕ್ಲ್ಯಾಮ್ ಮಾಡಿಕೊಳ್ತದೆ. ಹಾಗಾಗಿ ಏನಾಗ್ತದೆ, ಆ ಫಿಂಗರ್ ಪಿನ್ಸ್ ಆ ಸ್ಕ್ರೂವನ್ನು ಮೇಲೆ ಕೆಳಗೆ ಹೋಗೋದಾಗೆ ಮಾಡುವಂಥದ್ದು. ಆರ್ ಬಟ್ ನಾಟ್ ಟು ಮೂವ್ ಔಟ್, ಕೆಳಗೆ ಹೊರಗೆ ಬರೋದಾಗೆ ಸಹ ಅದು ಹೋಲ್ಡ್ ಮಾಡುವಂಥದ್ದು. ಅದನ್ನೇ ನಾವು ಫಿಂಗರ್ ಪಿನ್ಸ್ ಅಂತ ಹೇಳುವಂಥದ್ದು. ಅರ್ಥ ಅಲ್ಲ. ಇದೆಲ್ಲ ಇರುವಂಥದ್ದು ಫುಲ್ ಚಕ್ಗೆ ಇರುವಂಥ ಪಾರ್ಟ್ಸ್ಗಳು. ಅರ್ಥ ಅಲ್ಲ. ಯಾವುದೆಲ್ಲ ಪಾರ್ಟ್ಸ್ ಹೇಳಿದೆ ಚಕ್? ಟೋಟಲಿ ಚಕ್ಕಲ್ಲಿ ಬ್ಯಾಕ್ ಪ್ಲೇಟ್, ಬಾಡಿ, ಸ್ಕ್ರೂಸ್, ಮತ್ತು ಏನು ಹೇಳಿದೆ, ಜಾಸ್ ಮತ್ತು ಫಿಂಗರ್ ಪಿನ್ಸ್. ಈಚ್ ಪಾರ್ಟ್ಸನ್ನು ಸಹ ಯಾವ್ಯಾವ ಮೆಟೀರಿಯಲ್ನ ತಯಾರು ಮಾಡಿದ್ದೇವೆ, ಅದರ ಯೂಸಸ್ ಏನು, ಅದರ ಪರ್ಪಸ್ ಏನು, ಅದನ್ನು ಹೇಗೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಇದೆಲ್ಲ ನೀವು ಕಲ್ತ್ಕೊಂಡಿರಿ. ಅರ್ಥ ಇಲ್ಲ. ಇನ್ನೇನಾದರೂ ಇದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸ್ತೇನೆ, ನೆಕ್ಸ್ಟ್ ಪೋರ್ಷನ್ಗೆ. ಓಕೆ. ನಾವು ದಟ್ ವಿಲ್ ಬಿ ದ ಆಲ್ ಫಾರ್ ಟುಡೇಸ್ ಕ್ಲಾಸ್. ಓಕೆ. ಐ ಹೋಪ್ you have understood what was taught about lathe chuck. If any doubts, kindly address it to me. ಅರ್ಥ ಆಯ್ತಲ್ಲ ನಿಮಗೆ? ಈಗಾಗಲೇ ನಾನು ಕಲಿಸಿದ್ರಲ್ಲಿ ಅದರ ಮೆಟೀರಿಯಲ್ ಬಗ್ಗೆ ಇರ್ಬೋದು, ಅದರ ಹಾರ್ಡ್ನಿಂಗ್ ಬಗ್ಗೆ ಇರ್ಬೋದು, ಅದರ ಟೈಪ್ಸ್ ಬಗ್ಗೆ ಇರ್ಬೋದು,
ಅದರ ಅಡ್ವಾಂಟೇಜಸ್ ಬಗ್ಗೆ ಇರ್ಬೋದು ಇದನ್ನೆಲ್ಲ ಕಲ್ತುಕೊಂಡಿದ್ದೆ ಅಲ್ವಾ. ಏನಾದರೂ ನಿಮಗೆ ಅದರ ಬಗ್ಗೆ ಡೌಟ್ ಇದ್ದರೆ ನೀವು ಅದನ್ನು ಅಡ್ರೆಸ್ ಮಾಡ್ಬೋದು ನನಗೆ, ಅರ್ಥ ಅಲ್ಲ. ಥ್ಯಾಂಕಿಂಗ್ ಯು ಸ್ಟೂಡೆಂಟ್ಸ್.